ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಪಟ್ಟಣದಲ್ಲಿ ನ್ಯೂ ರೇನ್ಫೋ ಕಿಡ್ಸ್ ಸಂಸ್ಥೆಯ ವತಿಯಿಂದ ಪುಟಾಣಿ ಮಕ್ಕಳ ಸಮ್ಮುಖದಲ್ಲಿ ಪರಿಸರ ಜಾಗೃತಿಯ ಅಭೂತಪೂರ್ವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಂಸ್ಥೆಯ ಮುಖ್ಯಸ್ಥರಾದ ವಿದ್ಯಾ ಅವರು ಗಿಡಗಳಿಗೆ ನೀರುಣಿಸುವ ಮೂಲಕ ಈ ಹಸಿರು ಅಭಿಯಾನಕ್ಕೆ ಚಾಲನೆ ನೀಡಿದ್ರು. ಬಳಿಕ ಮಾತನಾಡಿದ ವಿದ್ಯಾ ಅವರು ಪ್ಲಾಸ್ಟಿಕ್ನ ಮಿತಿ ಮೀರಿದ ಬಳಕೆಯಿಂದ ಭೂಮಿ ಮತ್ತು ಪರಿಸರ ಸಂಪೂರ್ಣ ಹಾಳಾಗ್ತಾ ಇದೆ. ಪ್ಲಾಸ್ಟಿಕ್ ಬಳಕೆ ಕಡ್ಡಾಯವಾಗಿ ನಿಷೇಧವಾಗಬೇಕಿದೆ. ಪ್ರತಿಯೊಬ್ಬರು ಗಿಡಗಳನ್ನ ನೆಟ್ಟು ಪೋಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದಿದ್ದಾರೆ. ಇದೇ ವೇಳೆ ಮುಖ್ಯ ಅತಿಥಿಯಾಗಿದ್ದ ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ಉದಯ್ ಕುಮಾರ್ ಮಾತನಾಡಿ ಕಲುಷಿತಗೊಂಡಿರುವ ಪ್ರಕೃತಿಯನ್ನ ಉಳಿಸಲು ಕಾಡು ಬೆಳೆಸಲೇಬೇಕು ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳು ಕಾಡು ಬೆಳೆಸಿ ನಾಡು ಉಳಿಸಿ ಎಂದು ಘೋಷಣೆ ಕೂಗುತ್ತಾ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಆಕರ್ಷಕ ಜಾಗೃತಿ ಮೆರವಣಿಗೆ ನಡೆಸಿದ್ದಾರೆ. ಈ ವಿನೂತನ ಹಸಿರು ಹಬ್ಬದಲ್ಲಿ ಶಿಕ್ಷಕಿಯರಾದ ಶುಭಾ, ನೇತ್ರಾವತಿ, ಶೋಭಾರಾಣಿ, ಸುಮಾ, ಕವಿತಾ, ಅಮೃತ ಸೇರಿದಂತೆ ನೂರಾರು ಪೋಷಕರು ಭಾಗವಹಿಸಿದ್ರು. ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ನಮ್ಮ ಶಾಲೆಯಲ್ಲಿ ಈ ವರ್ಷವೂ ಕೂಡ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಪರಿಸರವನ್ನ ಸಂರಕ್ಷಿಸೋದು ಹಾಗೂ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವಂತಹ ಜಾಗೃತಿಯನ್ನ ಜನರಲ್ಲಿ ಮೂಡಿಸೋಕ್ಕೋಸ್ಕರ ಇವತ್ತಿನ ದಿನವನ್ನ ವಿಶ್ವ ಪರಿಸರ ದಿನಾಚರಣೆಯನ್ನ ನಾವು ಆಚರಿಸ್ತೀವಿ. ಇವತ್ತು ಎಲ್ಲಾ ಕಡೆ ಸಂಭ್ರಮ ಅಂತಂದ್ರೆ ಮರಗಳನ್ನ ನೆಟ್ಟು ಹಬ್ಬವನ್ನ ಆಚರಿಸ್ತಾ ಇರ್ತಾರೆ. ಹಾಗೆ ಪರಿಸರ ಮಾಲಿನ್ಯವನ್ನ ತಡೆಗಟ್ಟುವುದು ತುಂಬಾ ಅತ್ಯಂತ ಮುಖ್ಯವಾದಂತಹ ಪಾತ್ರವನ್ನ ಇಲ್ಲಿ ವಹಿಸುತ್ತೆ. ಅಂದ್ರೆ ಪರಿಸರವನ್ನ ಮಾಲಿನ್ಯದಿಂದ ಮುಕ್ತಗೊಳಿಸಬೇಕಾದ್ರೆ ಅತ್ಯಂತ ಪ್ರಮುಖವಾಗಿ ಮಾಡಬೇಕಾಗಿರುವಂತದ್ದು ಪ್ಲಾಸ್ಟಿಕ್ ಬಳಕೆಯನ್ನ ನಾವು ನಿಷೇಧ ಮಾಡಬೇಕು. ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ, ಹಾಗಾಗಿ ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಇದೆ, ನೀರಿನ ಮಾಲಿನ್ಯ ಉಂಟಾಗ್ತಾ ಇದೆ. ಈ ಎಲ್ಲಾ ಕಾರಣದಿಂದ ಪ್ಲಾಸ್ಟಿಕ್ ಬಳಕೆಯನ್ನ ನಾವು ಕಡಿಮೆ ಮಾಡೋಣ, ಪರಿಸರವನ್ನ ರಕ್ಷಿಸೋಣ, ಪರಿಸರವನ್ನ ಉಳಿಸೋಣ, ಭವಿಷ್ಯವನ್ನ ಬೆಳೆಸೋಣ ಹಾಗೂ ಪ್ರಾಣಿ ಪಕ್ಷಿ ಜೀವ ಸಂಕುಲವನ್ನ ಉಳಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ನನ್ನ ಪೂರಕ ನನ್ನ ವತಿಯಿಂದ ಮತ್ತು ನಮ್ಮ ಬ್ಯಾಂಕಿನ ಶಾಖೆಯಿಂದ ಎಲ್ಲರಿಗೂ ಪೂರಕದ ವಂದನೆಗಳು. ಥ್ಯಾಂಕ್ ಯು ಸರ್. ಇವತ್ತಿನ ದಿನಗಳಲ್ಲಿ ನಿಮಗೆ ಗೊತ್ತಿರೋದಿದೆ ಪರಿಸರ ಎಷ್ಟು ಇಂಪಾರ್ಟೆಂಟ್ ಅಂತಂದೇಳಿ, ಎಷ್ಟು ಮುಖ್ಯ ಅಂತಂದೇಳಿ, ಎಷ್ಟು ಪರಿಸರ ನಮ್ಮ ನಾಶ ಆಗ್ತಿದೆ, ಅಷ್ಟು ನಮ್ಮ ಇವತ್ತಿನ ತಾಪಮಾನ ಮತ್ತು ನಮ್ಮ ಹೆಲ್ತಿನ ಮೇಲೆ ಆಗುವ ಪರಿಣಾಮಗಳು ಎಷ್ಟು ಉಪಯೋಗ ಈ ವಾಯು ಮಾಲಿನ್ಯದಿಂದ ಆಗ್ಬೋದು. ಇದರಿಂದೆಲ್ಲ ನಮ್ಮ ಮನುಕುಲಕ್ಕೆ ಒಂದು ತೊಂದರೆ ಇರೋದ್ರಿಂದ ಆದಷ್ಟು ಇನ್ನು ನಾಡು ಬೆಳೆಸಿ ಪರಿಸರವನ್ನು ಬೆಳೆಸಿ ನಾನು ಉಳಿಸ್ಬೇಕಂತ ನಾನು ಎಲ್ಲರಿಗೂ ಮುಂದಿನ ದಿನದಲ್ಲಿ ನೀವು ಕೇಳ್ತೀನಿ. ಥ್ಯಾಂಕ್ ಯು.